ರೈತ ಬಾಂಧವರೇ, ಈಗ ಕೇಳಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಎ.ಬಿ. ಪಾಟೀಲ್, ಅಧ್ಯಕ್ಷರು ಐಐಟಿ ಬೆಂಗಳೂರು ಮತ್ತು ಕಾಳು ಮೆಣಸು ತಜ್ಞ ಡಾಕ್ಟರ್ ದಿನಕರ ಅಡಿಗ. ರೈತ ದೇವೋಭವ ಇವತ್ತಿನ ಈ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣದ ಇದಕ್ಕೆ ಆಗಮಿಸಿದಂಥ ಎಲ್ಲ ಕಾಳುಮೆಣಸು ಹಾಗೂ ಅಡಿಕೆ ಮತ್ತು ಆಸಕ್ತಿ ಉಳ್ಳ ರೈತ ಬಾಂಧವರೇ, ನಾನು ಸೂಕ್ಷ್ಮ ಜೀವಶಾಸ್ತ್ರಜ್ಞ ಮೂಲತಃ, ಆದರೆ ನಂತರ ಕುಲಸಚಿವನಾದೆ, ವಿಸ್ತರಣಾ ನಿರ್ದೇಶಕನಾದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೊನೆಗೆ 5ನೇ ಕೃಷಿ ಮಂತ್ರಿಗೆ ನಿವೃತ್ತಿ ಹೊಂದ ನಂತರ 8ನೇ ವರ್ಷದಲ್ಲಿ ನಾನು ಕೃಷಿ ಸಚಿವರಿಗೆ ಸಲಹರಾಗಿ ಒಬ್ಬರು ಪಾಲಿಸಿ ಮೇಕರ್ ಆಗಿ ರೂಪುಗೊಂಡಿರುವಾಗ ನಾನು ಬಹಳಷ್ಟು ಐ ಆಮ್ ವೆರಿ ಟೆಕ್ನೋ ಸಾವಿ ಯೂಟ್ಯೂಬ್ಗಳನ್ನು ನೋಡ್ತಾ ಇರ್ತೀನಿ. ಬಹಳಷ್ಟು ಯೂಟ್ಯೂಬ್ಗಳಲ್ಲಿ ಫಸ್ಟು ಕಾಳುಮೆಣಸು ಬೆಳೆಯವರು ಹೇಳೋ ಹೆಸರೇ ಅವರಿಗೆ ದೇವರು ಅಂದರೆ ವೇಣುಗೋಪಾಲ್. ಅವ್ರು ಯಾರೇ ಹೇಳಿದ್ರು ನಾವು ಹಿಂಗೆ ಮಾಡ್ಬೇಕು ಸರ್, ಯಾಕ್ರಿ ಅಂದರೆ ವೇಣುಗೋಪಾಲ್ ಸರ್ ಹೇಳಿದ್ದಾರೆ. ನಾನು ಸುಮಾರವಾಗಿ ಕೇಳಿದ್ದೇನೆ. ಇವತ್ತು ಅವರು ಬಂದಿರೋದ್ರಿಂದ ಅವರ ನುಡಿಗಳನ್ನು ಕೇಳಲಿಕ್ಕೆ ನಮಗೊಂದು ಸೌಭಾಗ್ಯ. ನೀವು ಅನ್ಬೋದು, ನಮ್ಮ ಪ್ರೈವೇಟ್ ಸೆಕ್ರೆಟರಿ ಅವ್ರ ಮಂತ್ರಿಗಳು ಕೂಡ ಅಂದರು ಬರುವಾಗ, ಏನ್ರಿ ನೀವು ಬಿಜಾಪುರ ಜಿಲ್ಲೆಯವರು, ಜೋಳ ಗೋಧಿ ಬೆಳೆಯವರು, ನಾವು ಚಿಕ್ಕಮಗಳೂರವರು, ನಾವು ಅಡಿಕೆ ಮತ್ತು ಕಾಳುಮೆಣಸು ಬೆಳೆಯವರು, ನೀವೇನ್ರಿ ನಮ್ಮ ಶಿವಮೊಗ್ಗಕ್ಕೆ ಬಂದು ಹೇಳೋರು ಅಂತಂದರು. ಈ ಶಿವಮೊಗ್ಗ ವಿಶ್ವವಿದ್ಯಾಲಯ ಕೂಡ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದಲೇ ಬೇರ್ಪಟ್ಟಿರೋದು. ವಿಶೇಷವಾಗಿ ನಾನು ಕೂಡ ನಿಮ್ಮ ಶಿವಮೊಗ್ಗ ಜಿಲ್ಲೆಯ ಅಡಿಯಂದಿರು. ಆದ್ದರಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡೆ. ಬಹಳ ವರ್ಷಗಳಿಂದ ನಾವು ನೀತಿ ನಿರೂಪಣೆ ಮಾಡುವಾಗ ಕೃಷಿ ಕ್ಷೇತ್ರ ಹೇಳುವಾಗ 1,20,000 ಹೆಕ್ಟರ್ ಅಂತ ನಾವು ಹೇಳ್ತಾ ಇದ್ದೀವಿ. ತೋಟಗಾರಿಕೆ ಕ್ಷೇತ್ರ 20,000 ಹೆಕ್ಟರ್ ಅಂತ ಈ ಒಂದು 4-5 ವರ್ಷದಿಂದ ಹೇಳೋದು. ಇವತ್ತು 1,27,000ದಲ್ಲಿ 27,000 ತೋಟಗಾರಿಕೆ ಕ್ಷೇತ್ರ ಆಗಿದೆ. ಅಂದರೆ ಅದರಲ್ಲಿ 7 ಲಕ್ಷಕ್ಕಿಂತ ಮಿಗಿಲಾದ ಕ್ಷೇತ್ರ ಅಡಿಕೆ ಕ್ಷೇತ್ರ. ಸೊ ಅಡಿಕೆ ನೀವು ಬಹಳ ವರ್ಷಗಳಿಂದ ಬೆಳೀತಾ ಇದ್ದೀರಾ. ಇವತ್ತು 75% ಅಡಿಕೆಯನ್ನು ನಾವು ಕರ್ನಾಟಕದಲ್ಲೇ ಬೆಳೀತಾ ಇದ್ದೇವೆ. ಅಡಿಕೆ ಬೆಳೀತಾ ಇರುವಾಗ ಭೂಮಿಯ ಸಂಪೂರ್ಣ ಫಲವತ್ತತೆಯನ್ನು ಉಪಯೋಗಿಸ್ತಾ ಇಲ್ಲ. ದೇವರು ಕೊಟ್ಟಂಥ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ಉಪಯೋಗಿಸ್ತಾ ಇಲ್ಲ. ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು 100ಕ್ಕೆ 100ರಷ್ಟು ಬಳಸ್ಕೊಳ್ತಾ ಇಲ್ಲ. ಬರ್ತಕ್ಕಂಥ ಗಾಳಿಯನ್ನು ಕೂಡ ಸಂಪೂರ್ಣವಾಗಿ ಬೆಳೆಸ್ಕೊಳ್ತಾ ಇಲ್ಲ. ಬೆಳಕನ್ನು ಸಂಪೂರ್ಣವಾಗಿ ಬೆಳೆಸ್ಕೊಳ್ತಾ ಇಲ್ಲ. ಹಾಗಿದ್ದಾಗ ಉತ್ಪಾದನೆ ಹೆಚ್ಚು ಮಾಡಬೇಕಾದಾಗ ಮಲ್ಟಿ ಸ್ಟೋರ್ಡ್ ಕ್ರಾಪಿಂಗ್ ಆಗಲಿ, ಮಿಕ್ಸ್ಡ್ ಕ್ರಾಪಿಂಗ್ ಆಗಲಿ ಅಂತ ಬಂದಾಗ ರೈತರ ಒಟ್ಟಾರೆ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಆವಾಗ ಇತ್ತೀಚಲಾಗಿ ಅತಿ ಲಾಭದಾಯಕವಾದಂಥ ಮಿಶ್ರ ಬೆಳೆ ತೋಟಗಾರಿಕೆ ಬೆಳೆಯಾದ ಅಡಿಕೆನಲ್ಲಿ ಕಾಳುಮೆಣಸು. ಇದಕ್ಕೆ ಸಾಮಾನ್ಯವಾಗಿ ನಾವು ವಿ ಕಾಲ್ ಇಟ್ ಆಸ್ ಅ ಬ್ಲ್ಯಾಕ್ ಗೋಲ್ಡ್ ಆಲ್ಸೋ, ಕಿಂಗ್ ಆಫ್ ಸ್ಪೈಸಸ್ ಆಲ್ಸೋ. ಈ ಥರ ಇರುವಾಗ ನಾವು ನೋಡಿದ್ವಿ ಇತ್ತೀಚಿನ ದಿನಗಳಲ್ಲಿ ನಾವು ಸುಮಾರು ಕಾಳುಮೆಣಸನ್ನು ಒಂದು 80,000 ಟನ್ನಷ್ಟು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಉತ್ಪಾದನೆ ಮಾಡಿದಾಗ ರೇಟ್ ಕಡಿಮೆ ಇದ್ದಾಗ ಈ ಸಲ ನಮ್ಮ ಎಕ್ಸ್ಪೋರ್ಟ್ಗಳು ಬಹಳ ಕಡಿಮೆ ಆಯಿತು. ಉತ್ಪಾದನೆಯಲ್ಲಿನೂ ಕೂಡ ಈ 2 ವರ್ಷದಲ್ಲಿ ಕಡಿಮೆ ಆಯಿತು. ಇವತ್ತು 80,000 ಟನ್ ಇದ್ದು ನಮ್ಮ 45,000-50,000 ಟನ್ ಬಂದಿದೆ. ಆದರೆ ಎಕ್ಸ್ಪೋರ್ಟ್ ಆದಾಯ ಏನು ಈ ವರ್ಷ ಕಡಿಮೆ ಆಗಲಿಲ್ಲ ಬಿಕಾಸ್ ಆಫ್ ಹೈ ಪ್ರೈಸ್. ಬಟ್ ಏನಾಗಿದೆ, ಈಗ ನಾವು 600-700 ರೂಪಾಯಿ ಕೆಜಿ ರೇಟ್ ಹೆಚ್ಚಾದರೂ ಕೂಡ ನಮ್ಮ ಸೌತ್ ಈಸ್ಟ್ ಏಷ್ಯನ್ ವಿಯೆಟ್ನಾಂದಲ್ಲಿ ಈ ಒಂದು ಉತ್ಪಾದನಾ ವೆಚ್ಚ ಕಡಿಮೆ ಇದ್ದು ದೇ ಆರ್ ರೆಡಿ ಟು ಎಕ್ಸ್ಪೋರ್ಟ್ ಪೆಪ್ಪರ್ ಟು ಇಂಡಿಯಾ at the rate of 500 rupees per kg. ಸೊ ಹೀಗಿದ್ದಾಗ ನಮಗೆ ಉತ್ಪಾದನೆ ಕಡಿಮೆ ಆದಾಗ ಹೊರಗಡೆಯವರು ನುಗ್ಗಿದಾಗ ಇನ್ನೂ ರೇಟಿಗೆ ಅದಕ್ಕೆ ಸದ್ಯಕ್ಕೆ ಚಾಲೆಂಜ್ ಏನಂದರೆ ಐ ಅಪ್ರಿಷಿಯೇಟ್. ನಾನು ಮುಖ್ಯವಾಗಿ ಇಲ್ಲಿ ಬಂದಿರೋದು ಅಡಿವೆಪ್ಪ ನಾಗರಾಜ್ ಅವರಗೋಸ್ಕರ. ಐ ಹ್ಯಾವ್ ಸೀನ್ ಹಿಮ್ ಸಿನ್ಸ್ ಬಿಗಿನಿಂಗ್. ವೆರಿ ಮೆಟಿಕ್ಯುಲಸ್ ಸೈಂಟಿಸ್ಟ್, ಫಾರ್ಮರ್ ಫ್ರೆಂಡ್ಲಿ ಸೈಂಟಿಸ್ಟ್. ಇವತ್ತಿಷ್ಟು ಜನ ರೈತರು, ಇಷ್ಟು ಜನ ವಿಜ್ಞಾನಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕಾದ್ರೆ ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಎಪಿಸೆಂಟ್ರಿಕ್ ಪರ್ಸನಾಲಿಟಿ ಇನ್ ಪೆಪ್ಪರ್ ಆ್ಯಂಡ್ ಅರಾಕನಟ್. ಸೊ ಅವರು ಇದನ್ನು ಸಮಯೋಚಿತವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಪೆಪ್ಪರ್ ಇನ್ ಅರಾಕನಟ್ ಆ್ಯಂಡ್ ಚಾಲೆಂಜಸ್ ಇನ್ ಪ್ರೊಡಕ್ಷನ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್. ದೀಸ್ ಆರ್ ದ 2 ಚಾಲೆಂಜಸ್. ಪ್ರೊಡಕ್ಷನ್ ಪರ್ ಯೂನಿಟ್ ಏರಿಯಾ ಹೆಚ್ಚು ಮಾಡ್ತಕ್ಕಂಥ ಚಾಲೆಂಜು, ಹೌ ಇಫೆಕ್ಟಿವ್ಲಿ ಇಂಟಿಗ್ರೇಟೆಡ್ ಆಗಿ ಡಿಸೀಸ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಮುಖ್ಯವಾದದ್ದು.
ಈಗ ನಾವು ಅಕಾಲಿಕ ಮಳೆ ಆಗದವುದು, ಒಮ್ಮೆ ಮಳೆ ಜಾಸ್ತಿ ಆಗಿಬಿಡ್ತದೆ, ಮಳೆ ಜಾಸ್ತಿ ಆದ ಕಡೆ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಸಾಯಿಲ್ ಏರಿಯೇಷನ್ ಕಡಿಮೆ ಆಗುತ್ತೆ, ನಮ್ಮ ರೋಗ ಎಂಥವಲ್ಲ ಫೈಟೋಪ್ ಥರ ಹುಟ್ಕೊಂಡ್ಬಿಡುತ್ತೆ. ಸೊ ಅವಾಗ ಭಾಳ ಕಷ್ಟ. ಒಂದೊಂದ್ಸಲ ಡ್ರಾಟ್ ಜಾಸ್ತಿ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ ಸಮ್ಮರ್ನಲ್ಲಿ, ಅವಾಗಲೂ ಕೂಡ ತೊಂದರೆ. ಹೀಗಾಗಿ ಇದು ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಒಂದು ಕಾರಣಕ್ಕೆ ಇಳುವರಿ ಕುರಿತ, ಇನ್ನೊಂದು ರೋಗ ಮತ್ತು ಕೀಟಗಳಿಂದ, ವಿಶೇಷವಾಗಿ ರೋಗಗಳು, ಯಂತ್ರಾಕ್ನೋಸ್ ಆಗಿರ್ಬೋದು, ಫೈಟಾಪ್ತರ್ ಆಗಿರ್ಬೋದು. ಸೊ ನಾನೊಬ್ಬ ಸೂಕ್ಷ್ಮ ಜೀವಶಾಸ್ತ್ರದಾಗಿ ಪುಣ್ಯ ನಿಮ್ಮ ಈ ಭಾಗದವರು, ನಿಮ್ಮ ಮಣ್ಣು ಇನ್ನೂ ಸಾವಯವ ಇಂಗಾಲದಲ್ಲಿ ಚೆನ್ನಾಗಿ ಮಣ್ಣು ಫಲವತ್ತಾಗಿದೆ. ನಮ್ಮೂರ ಕಡೆ ಬಂದರೆ 0.2, 0.3, 0.34 ಆಗಿದೆ ಸಾವಯವ ಇಂಗಾಲ. ಸೊ ಯಾವ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಇರ್ತದೆ ಆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಇರ್ತದೆ. ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಇದ್ದಾಗ ಆ ಮಣ್ಣು ಜೀವಂತವಾಗಿರ್ತದೆ. ನಾವು ಮಣ್ಣಿನಲ್ಲಿ ವಿಶ್ಲೇಷಣೆ ಮಾಡಿದಾಗ ರೈತನಿಗೆ ಬಹು ಉಪಯೋಗಿ ಜೀವಾಣುಗಳಾದಂಥ ಸಾರ್ವಜನಿಕ ಸ್ಥಿರೀಕರಿಸ್ತಕ್ಕಂಥ ಅಜೋಸ್ಪೆರಮ್, ರಂಜಕವನ್ನು ಕರಗಿಸ್ತಕ್ಕಂಥ ಸಿಡೋಮೊನಾಸ್, ಡಿಸೀಸ್ ಸಪ್ರೆಸಿವ್ ಅಂದರೆ ರೋಗವನ್ನು ತಪ್ಪೆ ಹಿಡಿತಕ್ಕಂಥ ಜೀವಾಣುಗಳಾದಂಥ ಸಿಡೋಮೊನಾಸ್, ಕೀಟಗಳನ್ನು ನೋಡ್ತಕ್ಕಂಥ ಬ್ಯಾಸಿಲಸ್ ತುರಿಂಜೆನ್ಸಿಸ್, ಹೀಗೆ ಬಹು ಉಪಯೋಗಿ ಬೆಳೆಗಳ ಸೂಕ್ಷ್ಮ ಜೀವಾಣುಗಳು ನಮ್ಮ ಮಣ್ಣಲ್ಲಿ ಸಿಗ್ತಿವೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ವಿಜ್ಞಾನಿಗಳು ಬಿತ್ತನೆಯ ಮುಂಚೆ 3 ವಾರಗಳಲ್ಲಿ ಸಾವಯವ ಪದಾರ್ಥವನ್ನು ನೀರಾವರಿಯಲ್ಲಿ 10-12 ಚಕಡಿ, ಬೇಸಾಯದಲ್ಲಿ 4-5 ಚಕಡಿ ಅಂತ ಹೇಳ್ತೀವಿ. ಬಟ್ ಯಾರು ಹಾಕ್ತಾ ಇದ್ದೀವಿ, ಹಾಕಬೇಕಂದ್ರೂ ಎಷ್ಟು ಸಿಗುತ್ತೆ? ನಮ್ಮ ಟ್ರ್ಯಾಕ್ಟರ್ಗಳು ಬಂದಮೇಲೆ ಅದು ಹೆಂಡೆ ಹಾಕಲ್ಲ, ಹೊಗಿ ಬಿಡ್ತಾರೆ, ಇಲ್ಲಿಂದ ಬರ್ತದೆ. ಸೊ ಹೀಗಾಗಿ ನಾವು ಮೈಕ್ರೋಬಯಾಲಜಿಕಲ್ ಅನಾಲಿಸಿಸ್ ಆಫ್ ದಿ ಸಾಯಿಲ್ ಮಾಡಿದಾಗ 80% ಆಫ್ ದಿ ಮೈಕ್ರೋಫ್ಲೋರಾ ಬಿಲಾಂಗ್ಸ್ ಟು ದಿ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ ಫೈಟೋಪ್ಟೆರಾ, ಪೀಥಿಯಂ, ಸ್ಕ್ಲೆರೋಸಿಯಂ, ರೈಸೋಪ್ಟೋರಿಯಾ, ಇವೆಲ್ಲ ರೋಗಾಣುಗಳು. ದ ಸಾಯಿಲ್ ಹ್ಯಾಸ್ ಬಿಕಮ್ ಸಿಕ್. ನಾವು ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ಫಲವತ್ತಾದ ಒಂದು ಮಣ್ಣನ್ನು ಬಿಟ್ಟು ಹೋಗಬೇಕು, ಬರಡಾದ ಮಣ್ಣನ್ನು ಬಿಟ್ಟು ಹೋಗುವಂಗಿಲ್ಲ. ಹಾಗಾದರೆ ಏನು ಮಾಡಬೇಕು? ಹೌ ಟು ಟ್ರಾನ್ಸ್ಫಾರ್ಮ್ ಎ ಸಿಕ್ ಸಾಯಿಲ್ ಇಂಟು ಎ ಹೆಲ್ದಿ ಕಂಪೋಸಿಟ್ ಸಾಯಿಲ್. ಇಟ್ ಇಸ್ ದ ರೋಲ್ ಆಫ್ ಮೈಕ್ರೋಬಯಾಲಜಿಸ್ಟ್. ಆದ್ದರಿಂದ ಹೆಚ್ಚಿಗೆ ನಾನು ಹೇಳಿದೆ, ಯಾಕಂದ್ರೆ ಮೊದಲೇ ಹೇಳಿಬಿಡ್ರೆ, ಎಂಟೈರ್ ಇನಾಗ್ರೇಷನ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ವಿದಿನ್ ಹಾಫ್ ಎನ್ ಅವರ್. ರೈತರಿದ್ದಾಗ ನನ್ನ ಇಡೀ ಜೀವನವನ್ನು ನಾನು ಇಲ್ಲಿಯವರೆಗೆ ಸರ್ವಿಸ್ನಲ್ಲಿದ್ದಾಗ ವಿಜ್ಞಾನಿಗಳ ಜೊತೆ ಸಂಪರ್ಕ ಇದ್ದಾಗ, ಇತ್ತೀಚಿನ ಕಳೆದ 8-10 ವರ್ಷದಿಂದ ಕೃಷಿ ತಂತ್ರಜ್ಞರ ಸಂಸ್ಥೆ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡ್ತಾ ರೈತರ ಸಬಲೀಕರಣ ಹೇಗೆ ಮಾಡಬೇಕು. ಈಗ ಅಡಿಕೆ ಬೆಳಿತೀರಾ, ಮೆಣಸು ಬೆಳಿತೀರಾ, ಒಂದು ಏನೋ ಆದಾಯ ಬರ್ತದೆ, ಪ್ರೈಮರಿ ಪ್ರೊಡ್ಯೂಸ್ದಿಂದ ಒಂದು 100 ರೂಪಾಯಿ ಬರ್ತದೆ. ಅದನ್ನೇ ನೀವು ಮೌಲ್ಯವರ್ಧನೆ ಮಾಡಿ, ಪ್ರಾಸೆಸಿಂಗ್ ಮಾಡಿ, ವ್ಯಾಲ್ಯೂ ಎಡಿಷನ್ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ, ಪ್ಯಾಕೇಜಿಂಗ್ ಮಾಡಿ, ಮಾರ್ಕೆಟಿಂಗ್ ಮಾಡಿ, ಎಕ್ಸ್ಪೋರ್ಟ್ ಮಾಡಿದರೆ ನಿಮ್ಮ ಆದಾಯ ದ್ವಿಗುಣ ಆಗೋದ್ರಲ್ಲಿ 2 ಮಾತಿಲ್ಲ. ಆದ್ದರಿಂದ ನಾವು ಕೃಷಿ ಇಲಾಖೆ ಇಲ್ಲಿವರೆಗೆ ಫೋಕಸ್ ಉತ್ಪಾದನೆಯಲ್ಲಿತ್ತು. ಈಗ ಉತ್ಪಾದನೋತ್ತರ ಕೃಷಿ, ರೈತರ ಸಬಲೀಕರಣ. ಸೊ ಈ ಎಲ್ಲ ಕಾರಣಗಳಿಂದ ಈಗ ರೀಸೆಂಟ್ಲಾಗಿ ನೋಡಿದೆ ನಾನು, ನಿಮಗೂ ಮಾಹಿತಿ ಇರಬಹುದು, ಸೆಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತಕ್ಕಂಥ ಬೆಳೆಯನ್ನು ಅಡಿಕೆನಲ್ಲಿ ಬೆಳೆದು ಉತ್ತಮ ಆದಾಯ ತಗೊಂಡಿದ್ದಾರೆ. ಇಟ್ ಇಸ್ ಎ ಲೆಗ್ಯೂಮ್ ಕ್ರಾಪ್. ನೀವು ಮೊದಲು 6-7 ವರ್ಷದವರೆಗೂ ಕೂಡ ಜಿಂಜರ್ ಬೆಳಿಬೋದು, ಅರಿಶಿನ ಬೆಳಿಬೋದು, ಬಾಳೆ ಬೆಳಿಬೋದು, ಸಾಕಷ್ಟು. ನಾ ಇದನ್ನೇ ವಿಚಾರ ಮಾಡದಿದ್ದೆ, ಕ್ಯಾಶ್ಯೂ ರಿಸರ್ಚ್ ನಿರ್ದೇಶಕರು ಇವತ್ತಿಲ್ಲಿ ಬಂದಿದ್ದಾರೆ ಅಂದಗಳನ್ನ ಬಹುಶಃ ಅಡಿವೆಪ್ಪ ಅವರು ಹಿ ಮೈಟ್ ಬಿ ಥಿಂಕಿಂಗ್ ದಟ್ ಬೈ ಕಾಲಿಂಗ್ ಹಿಮ್ ಟು ಇಂಟ್ರೊಡ್ಯೂಸ್ ಪೆಪ್ಪರ್ ಇನ್ ದಿ ಕ್ಯಾಶ್ಯೂ ಗಾರ್ಡನ್. ನೀನು ಕಾಫಿಯವ್ರನ್ನೂ ಕರೆದಿದ್ರು ಅವರು. ಈ ಕಾಫಿಯವ್ರನ್ನ ಯಾಕೆ ಕರೆದಿದ್ದಾರೆ? ಕಾಫಿ ಗಿಡಗಳಲ್ಲೂ ಕೂಡ ಪೆಪ್ಪರ್ ಹೋಗಿಸ್ಬೇಕು ಅಂತ ನಾನು ಆ್ಯಂಟಿಸಿಪೇಟ್ ಮಾಡಿ ಹೇಳ್ತಿದ್ದೆ, ನೀವು ಪ್ರಾಕ್ಟಿಕಲಿ ತೋರಿಸ್ತಾರೆ. ಸೊ ಹೀಗೆ ವಿಜ್ಞಾನಿ ಆದವನು ಕೂಡ ಮುಂದಾಲೋಚನೆ ಮಾಡಿ ನಮ್ಮ ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ, ಅಡಿಕೆ ಬೆಳೆಯ ಕ್ಷೇತ್ರ ಇಷ್ಟೊಂದು ವೇಗವಾಗಿ ಹೆಚ್ಚಿದಾಗ 7 ಲಕ್ಷ ಹೆಕ್ಟರ್, ರಾಷ್ಟ್ರ ಮಟ್ಟದಲ್ಲಿ 9.5 ಲಕ್ಷ ಹೆಕ್ಟರು, ರಾಷ್ಟ್ರ ಮಟ್ಟದಲ್ಲಿ 114 ಲಕ್ಷ ಟನ್ನು, ಇಲ್ಲಿ ನಾವು 80,000 ಟನ್. ಈಗ ಬೆಳೆಯುವಾಗ ಇಷ್ಟೊಂದು ಪ್ರಮಾಣದಲ್ಲಿ ನಾವು 7 ಲಕ್ಷ ಹೆಕ್ಟರ್ನಲ್ಲಿ ಅಡಿಕೆ ಬೆಳೆದಾಗ ಪೆಪ್ಪರ್ ಎಷ್ಟಿದೆ ಸರ್? 1.75ರಿಂದ 2 ಲಕ್ಷ ಹೆಕ್ಟರ್ ಮಿಶ್ರ ಬೆಳೆ ಇರ್ಬೋದಾ? 7 ಲಕ್ಷ ಅಡಿಕೆನಲ್ಲಿ 2 ಲಕ್ಷವರೆಗೆ ಪೆಪ್ಪರ್ ಇದೆ. ದ್ಯಾಟ್ ಮೀನ್ಸ್ ಇನ್ನೂ ಕೂಡ ದೇರ್ ಇಸ್ ಎ ಫಾಸ್ಟ್ ಸ್ಕೋಪ್ ಆಫ್ ಇನ್ಕ್ರೀಸಿಂಗ್ ದ ಪೆಪ್ಪರ್ ಇನ್ ಬಿಟ್ವೀನ್ ಅರೆಕನ್. ಅಡಿಕೆ ತೋಟದಲ್ಲಿ ಇನ್ನೂ 5 ಲಕ್ಷವರೆಗೆ ಟಾರ್ಗೆಟ್ ಇಟ್ಟರೂ ಕೂಡ
ನೀವು 1,00,000 ಹೆಕ್ಟರ್ ಆದರೂ ಕೂಡ ನಮ್ಮ ದೇಶದ ಡೊಮೆಸ್ಟಿಕ್ ರಿಕ್ವೈರ್ಮೆಂಟು 1,00,000 ಟನ್ ಅದರದ್ದು ಕಾಳುಮೆಣಸಿನದು. ಬಟ್ ನಾವು ಬೆಳೀತಾ ಇರೋದು ಈಗ 70-80 ಬೆಳೆಯೋರು ಈಗ 24-25 26 ಕಮ್ ಡೌನ್ ಟು 55,000 ಟನ್ಸ್. ರಿಕ್ವೈರ್ಮೆಂಟ್ ಎಷ್ಟು? 1,00,000 ಟನ್. ಇದ್ರ ಲಾಭ ಇಂಪೋರ್ಟರ್ಸ್ ಅಂದರೆ ಅಲ್ಲಿ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡೋರು ತೊಗೊಂಡ್ಬಿಡ್ತಾರೆ, ಶ್ರೀಲಂಕಾದವರು, ಇಂಡೋನೇಷ್ಯಾದವರು, ಕಂಬೋಡಿಯಾದವರು, ವಿಯೆಟ್ನಾಂದವರು. ಅದಕ್ಕೆ ನಾವು ಕೂಡ ಹೆಚ್ಚಿನ ಕ್ಷೇತ್ರ ಮಾಡಿ ನೀವೆಲ್ಲರೂ ಈ ಭಾಗದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಆ್ಯಂಡ್ ಈ ಮಲ್ಟಿ ಸ್ಟೋರೇಡ್ ಬ್ಯಾಗ್ರಿ ಮಿಷನ್ ಡ್ರಾಪಿಂಗ್ ಈಸ್ ಅ ಮಸ್ಟ್ ಟು ಹ್ಯಾವ್ ಎ ಬೆಟರ್ ಇನ್ಕಮ್ ಟು ದ ಫಾರ್ಮರ್ಸ್. ಇದು ಕೇವಲ ನಿಮ್ಮ ಆದಾಯನ ಹೆಚ್ಚು ಮಾಡೋದಲ್ಲದೆ, ಪ್ರಕೃತಿಯ ಸಂರಕ್ಷಣೆ ಮಾಡೋದಲ್ಲದೆ, ಮಣ್ಣಿನ ಸಂರಕ್ಷಣೆ ಮಾಡೋದಲ್ಲದೆ, ಒಟ್ಟಾರೆ ನಮ್ಮ ಒಂದು ಪ್ರಕೃತಿ ಸ್ನೇಹಿಯಾಗಿ ನಿಮ್ಮ ಇದು ಬೆಳೀತಾ ಇದೆ. ಆದ್ದರಿಂದ ಈ ಒಂದು ಸಮೃದ್ಧ ನಾಡಲ್ಲಿ ನಾನು ಆಯ್ಕೆ ಮಾಡಿಕೊಂಡೆ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷವಾಗಿ ಈ ಭಾಗದ ಎಲ್ಲ ರೈತರು, ವಿಶೇಷವಾಗಿ ರೈತ ಮಹಿಳೆಯರನ್ನೇ ಹೆಚ್ಚು ಕರಿಬೇಕಾಗಿ ಜೆಂಡರ್ ಬ್ಯಾಲೆನ್ಸ್ ಮಾಡಬೇಕು. ಈಗ ಎಲ್ಲದರಲ್ಲೂ 50% ಅವು ಹೆಣ್ಮಕ್ಳಿರ್ಬೇಕು, ಈ ಕಡೆ ಗಂಡು ಮಕ್ಳು ಇರಬೇಕು. Because 70% of the agriculture, particularly post-harvest, is being done by a woman. ಬಹುಶಃ ಇದನ್ನು ನೀವು ಲಕ್ಷ್ಯದಲ್ಲಿ ಇಟ್ಕೊಂಡು ಮುಂದಿನ ಕಾರ್ಯಕ್ರಮ ಮಾಡ್ತೀರಿ. ನಮ್ಮ ಮಾತಿಗೆ ವಿರಾಮ ಹೇಳ್ತೇನೆ. ಆದರೆ ರೈತರ ಚಿಂತನೆಯನ್ನು ಮುಂದುವರಿಸ್ತೇನೆ. ಧನ್ಯವಾದಗಳು. ನಮ್ಮ ಕಾರ್ಯಾಗಾರಕ್ಕೆ ಆಗಮಿಸಿ ನಮ್ಮ ರಾಜ್ಯದಲ್ಲಿ ಬೆಳೆಯುತ್ತಿರುವ ಕಪ್ಪು ಬಂಗಾರವಾದ ಕಾಳುಮೆಣಸಿನ ಬೆಳೆಗೆ ಇರುವಂತಹ ರಫ್ತಿನ ಅವಕಾಶಗಳು ಹಾಗೂ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಎ ವಿ ಪಾಟೀಲ್ ಅವರಿಗೆ ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಪುತ್ತೂರಿನ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ದಿನಕರ್ ಅಡಿಗಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಅಡಿಕೆಯಲ್ಲಿ ಕಾಳುಮೆಣಸಿನ ಅಂತರ ಬೆಳೆ. ಈಗ ಎಕ್ಸ್ಪೋರ್ಟ್ ಇಂಪೋರ್ಟ್ ನೋಡಿದರೆ ಗೋಡಂಬಿ ಕಾಳುಮೆಣಸೆಲ್ಲ ಹೆಚ್ಚು ಕಮ್ಮಿ ಒಂದೇ ಥರದಲ್ಲಿದೆ. ನಮ್ಮ ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಆದರೆ ಗೋಡಂಬಿಯಲ್ಲಿ ಭಾರತೀಯರು ವಿಶ್ವದಾದ್ಯಂತ ಹೆಚ್ಚಿಗೆ ತಿನ್ನುತ್ತಿರೋರು ನಾವೇ. ಉತ್ಪಾದನೆಯಾದ 35% ಗೋಡಂಬಿಯನ್ನು ನಾವೇ ತಿಂತಾ ಇದ್ದೀವಿ. ಹಾಗಾಗಿ ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಆದರೆ ಚಿಂತೆ ಇಲ್ಲ. ಯಾಕಂದರೆ ಎಕ್ಸ್ಪೋರ್ಟ್ ಮಾಡುವವರಿಗೆ ದೇಶೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ದುಡ್ಡು ಸಿಗ್ತಾ ಇದೆ. ಹಾಗಾಗಿ ಎಕ್ಸ್ಪೋರ್ಟ್ ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ? ಮಾಡೋದಿಲ್ಲ. ಆದರೆ ಕಾಳುಮೆಣಸು ಸಾಕಲ್ಲ, ಎಕ್ಸ್ಪೋರ್ಟಲ್ಲಿ ವ್ಯಾಲ್ಯೂ ಇದೆ ಅಂತ ನಾನು ಕೇಳ್ಕೊಟ್ಟೆ. ಹಾಗೆ ವಿಯೆಟ್ನಾಂ ಮತ್ತು ಭಾರತ ನಮಗಿಂತ ಮುಂದಿದ್ದಾರೆ. ಯಾಕೆ? ಅವರು ಕೃಷಿಯಲ್ಲಿ ಒಳಸುರಿಗಳು ಜಾಸ್ತಿ ಆಗ್ತಾರೆ, ಫಲವತ್ತಾದ ಮಣ್ಣಿದೆ. ಆದರೆ ನಮ್ಮಲ್ಲಿ ಹಾಗಿಲ್ಲ. ಒಮ್ಮೆ ನೀರಾವರಿ ಮಾಡ್ತೀವಿ, ಇಲ್ಲ ಬಿಡ್ತೀವಿ, ಔಷಧಿ ಹೊಡಿತೀವಿ, ಇಲ್ಲ ಬಿಡ್ತೀವಿ. ಅಲ್ಲಿ ಹಾಗಲ್ಲ. ಇಂಚಿಂಚು ಕೂಡ ಸಸ್ಯದ ಆರೈಕೆಯಲ್ಲಿ ಅವರು ಯಾವುದೇ ಲೋಪ ಮಾಡೋದಿಲ್ಲ. ಗೋಡಂಬಿ ಆಗಲಿ, ಕಾಳುಮೆಣಸಾಗಲಿ, ಕಾಫಿ ಆಗಲಿ, ಅವರು ಶುರು ಮಾಡಿದ ಕೆಲವೇ ವರ್ಷಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಬೇರೆ ದೇಶಕ್ಕೆ ನಮಗಿಂತ ಕಡಿಮೆ ರೇಟ್ನಲ್ಲಿ ರಫ್ತು ಮಾಡಲಿಕ್ಕೆ ಅವರೆಲ್ಲ ಆಗ್ತದೆ. ಯಾಕಂದರೆ ಅವರಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ. ನಮ್ಮಲ್ಲಿ ಈಗ ಹವಾಮಾನದ ವೈಪರೀತ್ಯ ಜಾಸ್ತಿ ಆಗ್ತಿದ್ದಾಗೆ ಬೆಳೆಗಳ ಇಳುವರಿ ಕಡಿಮೆ ಆಗ್ತಿದೆ. ಒಂದೊಂದೇ ಸಮಸ್ಯೆ ಬರ್ತಾ ಇದೆ. ಎಲೆ ಚುಕ್ಕೆ ಇರ್ಬೋದು, ಹಳದಿ ರೋಗ ಇರ್ಬೋದು. ಕಾಳುಮೆಣಸಿನಲ್ಲಿ ಸೊರಗು ರೋಗ ಅಂತೂ ಅನಾದಿ ಕಾಲದಿಂದಲೇ ಇದೆ. ಆದರೆ ಹೊಸದಾದ ಬೇರೆ ಯಾವ ರೋಗಗಳು ಬಂದಿಲ್ಲ. ಹಾಗಾಗಿ ಕಾಳುಮೆಣಸು ಬೆಳೆಗಾರರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಅಡಿಕೆಗೆ ಹೋಲಿಸಿದರೆ. ಈ ಗೋಡಂಬಿಯಲ್ಲಿ ಅದು ಒಂದು ಮಳೆಯಾಶ್ರಿತ ಬೆಳೆ, ಯಾವುದೇ ನೀರಾವರಿ ಆಗ್ತಾ ಇಲ್ಲ. ಆದರೆ ಕಾಳುಮೆಣಸು ಹಾಕಿದರೆ ನೀರಾವರಿ ಬೇಕಾಗ್ತದೆ. ಇಂದಿನ ಅಗತ್ಯ ಏನಂದರೆ ಮಳೆಯಾಶ್ರಿತ ಬೆಳೆಯಾಗಿ ಬೆಳೆಯಬಲ್ಲ ಕಾಳುಮೆಣಸು ತಳಿಗಳನ್ನು ಗುರುತಿಸಬೇಕಾಗಿದೆ. ನಾವು ನೀರಾವರಿ ಇಲ್ಲದೆ ಹವಾಮಾನವನ್ನು ಸಹಿಷ್ಣು, ವೈಪರೀತ್ಯಕ್ಕೆ ಸಹಿಷ್ಣುವಾಗಿರುವಂಥ ತಳಿ, ಹಾಗೆ ಲಭ್ಯವಿರುವ ಸಾರವನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಎಳ್ಕೊಳ್ಳಿಕ್ಕೆ ಸಾಧ್ಯವಿರುವಂಥ ತಳಿಗಳು ಇರ್ಬೋದು. ಕೆಲವೊಂದು ರೈತರ ತೋಟಗಳಲ್ಲೇ ಇರ್ಬೋದು. ಗುರುತಿಸಿ ಅಂಥ ತಳಿಗಳನ್ನು ಗೋಡಂಬಿ ಬೆಳೆಗಾರರಿಗೆ ಪರಿಚಯಿಸಬೇಕಾಗಿದೆ. ಗೋಡಂಬಿಯಲ್ಲಿ ಮಿಶ್ರ ಬೆಳೆಯಾಗಿ ಯಾವ ತಳಿ ಸೂಕ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಆಗಬೇಕಾಗಿದೆ. ಈಗ ನಮ್ಮ ಗೋಡಂಬಿಯಲ್ಲಿ ಒಂದು ಮರದಲ್ಲಿ ನಾವು 4 ಅಥವಾ 5ನೇ ವರ್ಷದಿಂದ ಕಾಳುಮೆಣಸಿನ ಬಳ್ಳಿ ಹಬ್ಬಿಸ್ಬೋದು. ಅಲ್ಲಿ ನೇರವಾಗಿ ಹೋಗೋದಿಲ್ಲ. ಕವಲು ಏನು ಬ್ರಾಂಚಸ್ ಇರ್ತಾವಲ್ಲ, ಆ ಕೊಂಬೆಗಳ ಮೇಲೆ ಕಾಳುಮೆಣಸನ್ನು ನಾವು ಹಬ್ಬಿಸ್ತಾ ಇದ್ದೇವೆ. ಒಂದು ವಯಸ್ಕ ಕಾಳುಮೆಣಸು ಬಳ್ಳಿಯಿಂದ 4 kg ಇಳುವರಿ ತೆಗೆದಿದ್ದಿದೆ. 4 kgಗೆ ನಿಮಗೆ ಅಲ್ಲೇ ಕಾಳುಮೆಣಸಿಗೆ ಹತ್ರ 2,000 ರೂಪಾಯಿ ಬಂತು. ಗೋಡಂಬಿ ಬೆಳೆಯಲ್ಲಿ ಅಷ್ಟು ಬರ್ತಾ ಇಲ್ಲ, ಅಷ್ಟು ಕಾಳುಮೆಣಸಲ್ಲಿ ಬರ್ತಾ ಇಲ್ಲ. ಯಾಕಂದರೆ ಗೋಡಂಬಿಗೆ ಬೆಲೆ ಕಡಿಮೆ ಆಗಿದೆ. ಈಗ ಈ ವರ್ಷ ಒಂದು 150 ಇದೆ. ಮುಂಚೆ ಕೆಲವು ವರ್ಷಗಳ ಹಿಂದೆ ಬರೀ 100 ರೂಪಾಯಿ, 90 ರೂಪಾಯಿ ಹೀಗಿತ್ತು. ಯಾಕಂದರೆ ಅದು ಆಫ್ರಿಕಾದಿಂದ ಎಷ್ಟು ಬೆಲೆಗೆ ಕಚ್ಚಾ ಬೀಜ ಆಮದಾಗ್ತದೆ ಅನ್ನೋದ್ರ ಮೇಲೆ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರಗೊಳ್ತದೆ.
ಈ ವರ್ಷ ಒಂದು 150 ಇದೆ. ಹಾಗಾಗಿ ಗೋಡಂಬಿ ನೀವು 10 kg ಪಡೆಯುವುದು ಒಂದೇ ಒಂದು ಮರದಿಂದ, ಕಾಳು ಮೆಣಸು ನೀವು 4 kg ಪಡೆಯುವುದು ಒಂದೇ. ಅಷ್ಟು ಬೆಲೆಗಳಲ್ಲಿ ವ್ಯತ್ಯಾಸ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ನಾಗರಾಜ ಅಡಿಗಪ್ಪರಲ್ಲಿ ಹೇಳ್ಕೊಳ್ತೀನಿ, ಹಾಗೆ ಕೆಲವು ವಿಜ್ಞಾನಿಗಳು ಇದ್ದಾರೆ, ಈ ಥರದ ತಳಿಗಳನ್ನು ಗುರುತಿಸಿ ರೈತರಲ್ಲಿ ಎಲ್ಲಿ ನೀರಾವರಿ ಇಲ್ಲದ ಕಡೆ ಬೆಳೆಯುವಂಥ ಕಾಳು ಮೆಣಸು ಏನಾದರೂ ಇದ್ದರೆ, ರೈತರ ತಳಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಂಥದ್ದನ್ನು ಗೋಡಂಬಿ ಬೆಳೆಗೆ ಶಿಫಾರಸು ಮಾಡುವಲ್ಲಿ ಅನುಕೂಲ ಆದರೆ ಗೋಡಂಬಿ ರೈತರಿಗೂ ಕೂಡ ಇದೊಂದು ವರದಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಒಳ್ಳೆಯದು. ಹವಾಮಾನ ವೈಪರೀತ್ಯ ಸಹಿಷ್ಣುತೆಯುಳ್ಳ ಕಾಡು ಮೆಣಸಿನ ತಳಿಗಳನ್ನು ಗೇರು ಬೆಳೆಯಲ್ಲಿ ಪರಿಚಯಿಸುವುದರಿಂದ ನಮ್ಮ ಸುಸ್ಥಿರ ಆದಾಯವನ್ನು ಗಳಿಸಬಹುದೆಂದು ಸಲಹೆಯನ್ನು ನೀಡಿದಂತಹ ಡಾಕ್ಟರ್ ದಿನಕರ್ ಅಡಿಗಾರ್ ಅವರಿಗೆ ಧನ್ಯವಾದಗಳು ಸರ್. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರಣಾ ಸಂಕಿರಣದಲ್ಲಿ ಭಾಗಿಯಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಎ ಬಿ ಪಾಟೀಲ್, ಅಧ್ಯಕ್ಷರು IIT ಬೆಂಗಳೂರು ಮತ್ತು ಕಾಳುಮೆಣಸು ತಜ್ಞ ಡಾಕ್ಟರ್ ದಿನಕರ ಅಡಿಗ. ಕಾರ್ಯಕ್ರಮ ಸಂಘಟನಾ ಕಾರ್ಯದರ್ಶಿ, ಪ್ರಾಧ್ಯಾಪಕರು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ತೋಟಗಾರಿಕೆ ಡಾಕ್ಟರ್ ನಾಗರಾಜಪ್ಪ ಅಡಿವಪ್ಪರ್ನವರು. ಹೊರಾಂಗಣ ಧ್ವನಿ ಮುದ್ರಣ, ನಿರ್ವಹಣೆ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್. ಸಹಕಾರ ಶಬಾನಾ ಬಾನು. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.